ಅಲ್ಲ ಕಂಡ್ರು, ನೀವುಗಳು ನಿಜ ಹೇಳಿ, ನೀವುಗಳು ಟ್ಯಾಕ್ಸ್ ದುಡ್ಡನ್ನ ಕಟ್ತಿರೋದು ನನಗ, ನರೇಂದ್ರ ಮೋದಿ ಅಥವಾ ರಾಹುಲ್ ಗಾಂಧಿಗ? ನೀವುಗಳು ಪೇ ಮಾಡ್ತಿರೋ ಟ್ಯಾಕ್ಸ್ ದುಡ್ಡು ನನಗ್ ಬರ್ತಿದ್ರೆ ನನಗ್ ಕ್ವಶನ್ ಮಾಡಿ, ಅಥವಾ ಯಾರ ಕೈಗೆ ಹೋಗ್ತಿದೆ ಅನ್ನೋದನ್ನ ಸ್ವಲ್ಪ ರಿಸರ್ಚ್ ಮಾಡಿ, ಗೂಗಲ್ ಆದ್ರೂ ಮಾಡಿ, ಅದರಿಂದ ನಿಮ್ಗಳಿಗೆ ಗೊತ್ತಾಗುತ್ತೆ. ಸೊ ದಟ್ ನೀವು ಹೋಗ್ಬಿಟ್ಟು ಅವರಿಗೆ ಡೈರೆಕ್ಟ್ ಆಗಿ ಕ್ವಶನ್ ಮಾಡಿ. ಮಣಿಪುರ್ ಇನ್ನೂ ಹತ್ಕೊಂಡು ಉರಿತಿದೆ. ಅಸ್ಸಾಂ ಅಲ್ಲಿ ಆಗಿರೋ ಫ್ಲಡ್ ಗೆ ಜನ ಇನ್ನೂ ರಿಕವರಿ ಆಗಿಲ್ಲ. ಜಾರ್ಖಂಡ್ ಅಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಿದೆ. ಇದೆಲ್ಲದಕ್ಕೂ ಇನ್ಫ್ಲೂಯೆನ್ಸರ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ಸಪೋರ್ಟ್ ನ ಮಾಡ್ತಿದ್ದಾರೆ. ಒಬ್ಬ ರಾಜಕಾರಣಿಯ ವ್ಯಕ್ತಿ ಹೋಗ್ಬಿಟ್ಟು ಅದಕ್ಕೆ ಸಪೋರ್ಟ್ ನ ಮಾಡ್ತಿದಾರ ಅಂತ ಒಂದು ವಿಡಿಯೋ ಏನಾದ್ರೂ ತೋರಿಸ್ಬಿಡಿ. ಇಷ್ಟೆಲ್ಲ ಆಗ್ತಿದ್ರು ನೀವುಗಳು ಬಂದ್ಬಿಟ್ಟು ನನ್ನ ಕಮೆಂಟ್ ಅಲ್ಲಿ ಅವ್ರ ಬಗ್ಗೆ ಮಾತಾಡು, ಇವ್ರ ಬಗ್ಗೆ ಮಾತಾಡು, ಇದ್ರ ಬಗ್ಗೆ ಮಾತಾಡು, ಅದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಿರಲ್ಲ. ಆ ಕಮೆಂಟ್ ಅಲ್ಲಿ ತೋರಿಸೋ ಸ್ವಲ್ಪ ಆಂಗರ್ನೆಸ್ ನ 1% ಆದ್ರೂ ನೀವು ಕರೆಕ್ಟ್ ಆಗಿರೋ ವ್ಯಕ್ತಿಗೆ ಕ್ವಶನ್ ನ ಮಾಡಿ ಕೇಳಿದಿದ್ರೆ ಇಷ್ಟೊತ್ತಿಗೆ ನಮ್ ದೇಶ ಯಾವ್ದೋ ಲೆವೆಲ್ ಅಲ್ಲಿ ಇರೋದು. ನಮ್ ದೇಶದಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆಗಳಿದ್ರು ಈ ವ್ಯಕ್ತಿದು ಒಂದು ವಿಡಿಯೋ ಫೇಸ್ಬುಕ್ ಅಲ್ಲಿ 2 ಅವರ್ ಏನೋ ಯಾವ್ದೋ ಗ್ಲಿಚ್ ಇಂದ ಹೊರಟೋಗಿತ್ತು ಅಂತ ಹೇಳಿ ಇಡೀ ಮೆಟಾ ಟೀಮ್ ನಾನೇ ಕರೆಸಿ ಎನ್ಕ್ವೈರಿ ಮಾಡಿದ್ದಾರೆ. For removing the Prime Minister video. ರಾಜಕಾರಣಿಗಳೆಲ್ಲ ಚೂತಿಗಳು, ಬೋಸ್ಡಿ ಮಕ್ಕಳ, ನೀವುಗಳು ಚೂತಿಯ ನನ್ನ ಮಕ್ಕಳು.